Social Science, Class 6, Chapter 9. ಏಬಲ್ ಒಂದು ಕೆಲಸ ಮಾಡಲು ಶಕ್ತಿ ಇರುವುದು. ಎಬಿಲಿಟಿ ಏನನ್ನಾದರೂ ಮಾಡುವ ಕೌಶಲ್ಯ ಅಥವಾ ಶಕ್ತಿ. ಆಕ್ಟಿವಿಟೀಸ್ ನೀವು ಕಲಿಯಲು ಅಥವಾ ಖುಷಿಗಾಗಿ ಮಾಡುವ ಕೆಲಸಗಳು. ಅಡ್ಜೆಕ್ಟಿವ್ಸ್ ಒಂದು ವಸ್ತುವನ್ನು ವಿವರಿಸುವ ಪದಗಳು. ಅಡ್ಮಿನಿಸ್ಟ್ರೇಷನ್ ಒಂದು ದೇಶದಂತಹ ಸ್ಥಳವನ್ನು ನಡೆಸುವ ಪ್ರಕ್ರಿಯೆ. ಅಡ್ವೊಕೇಟ್ಸ್ ಒಂದು ಯೋಜನೆಯನ್ನು ಎಲ್ಲರ ಮುಂದೆ ಬೆಂಬಲಿಸುವುದು. ಅಗ್ರಿ ಬೇರೆಯವರ ಹಾಗೆ ಒಂದೇ ಅಭಿಪ್ರಾಯ ಹೊಂದಿರುವುದು. ಅಲೌಡ್ ಏನನ್ನಾದರೂ ಮಾಡಲು ಅನುಮತಿ ಇರುವುದು. ಅಪ್ಲೈಡ್ ಪ್ರಾಯೋಗಿಕ ರೀತಿಯಲ್ಲಿ ಬಳಸುವುದು. ಅರೇಂಜಿಂಗ್ ವಸ್ತುಗಳನ್ನು ಒಂದು ಕ್ರಮದಲ್ಲಿ ಜೋಡಿಸುವುದು. ಅಸೋಸಿಯೇಷನ್ ಒಂದೇ ಆಸಕ್ತಿ ಅಥವಾ ಉದ್ದೇಶವನ್ನು ಹೊಂದಿರುವ ಜನರ ಗುಂಪು. ಬೇಸ್ಡ್ ಒಂದು ಯೋಚನೆಗೆ ಏನಾದರೂ ಆರಂಭದ ಹಂತವಾಗಿದ್ದರೆ. ಬೇಸಿಕ್ ಸರಳ ಮತ್ತು ಮುಖ್ಯವಾದ. ಬಿಕಮ್ ಏನಾದರೂ ಆಗಲು ಪ್ರಾರಂಭಿಸುವುದು. ಬಿಲಾಂಗ್ ಒಂದು ಗುಂಪಿನ ಸದಸ್ಯರಾಗಿರುವುದು. ಕ್ಯಾಪಿಟಲ್ ವ್ಯಾಪಾರವನ್ನು ಪ್ರಾರಂಭಿಸಲು ಬಳಸುವ ಹಣ ಅಥವಾ ಉಪಕರಣಗಳು. ಕ್ಯಾರೆಕ್ಟರಿಸ್ಟಿಕ್ಸ್ ಗುಣಗಳು. ಸಿಟಿಸನ್ಸ್ ಒಂದು ದೇಶದಲ್ಲಿ ವಾಸಿಸುವ ಮತ್ತು ಆ ದೇಶಕ್ಕೆ ಸೇರಿದ ಜನರು. ಕಲೆಕ್ಟ್ ವಸ್ತುಗಳನ್ನು ಒಟ್ಟಿಗೆ ತರುವುದು. ಕಮಾಂಡ್ ಏನನ್ನಾದರೂ ಮಾಡಲು ಕೊಡುವ ಆಜ್ಞೆ. ಕಮ್ಯುನಿಟಿ ಒಂದೇ ಪ್ರದೇಶದಲ್ಲಿ ವಾಸಿಸುವ ಜನರ ಗುಂಪು. ಕಮ್ಯುನಿಸಂ ಎಲ್ಲವನ್ನೂ ಎಲ್ಲರೂ ಸಮಾನವಾಗಿ ಹಂಚಿಕೊಳ್ಳಬೇಕು ಎಂಬ ಯೋಚನೆ. ಕಮ್ಯುನಿಸ್ಟ್ ಕಮ್ಯುನಿಸಂನಲ್ಲಿ ನಂಬಿಕೆ ಇಟ್ಟಿರುವವರು. ಕಾನ್ಫ್ಲಿಕ್ಟ್ ಒಂದು ಗಂಭೀರ ಜಗಳ ಅಥವಾ ಭಿನ್ನಾಭಿಪ್ರಾಯ. ಕಾಂಟ್ರಿಬ್ಯೂಟ್ಸ್ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಕಾರಣಕ್ಕೆ ಸಹಾಯ ಮಾಡಲು ಏನನ್ನಾದರೂ ಕೊಡುವುದು. ಕ್ರಿಯೇಟ್ಸ್ ಹೊಸದಾಗಿ ಏನನ್ನಾದರೂ ಮಾಡುವುದು. ಕ್ರಿಯೇಟಿಂಗ್ ಹೊಸದಾಗಿ ಏನನ್ನಾದರೂ ಮಾಡುವ ಕ್ರಿಯೆ. ಡೆಮಾಕ್ರಸಿ ಜನರು ತಮ್ಮ ನಾಯಕರನ್ನು ಆಯ್ಕೆ ಮಾಡುವ ಸರ್ಕಾರದ ಒಂದು ವಿಧಾನ. ಡೆಮೊಕ್ರೆಟಿಕ್ ಪ್ರಜಾಪ್ರಭುತ್ವದ ಕಲ್ಪನೆಗೆ ಸಂಬಂಧಿಸಿದ್ದು. ಡಿಕ್ಟೇಟರ್ ಸಂಪೂರ್ಣ ಅಧಿಕಾರವನ್ನು ಹೊಂದಿರುವ ಮತ್ತು ಅದನ್ನು ಹಂಚಿಕೊಳ್ಳದ ಆಡಳಿತಗಾರ. ಡಿಕ್ಟೇಟೋರಿಯಲ್ ಸರ್ವಾಧಿಕಾರಿಯ ಹಾಗೆ ಜನರಿಗೆ ಏನು ಮಾಡಬೇಕೆಂದು ಹೇಳುವುದು. ಡಿಕ್ಟೇಟರ್ಶಿಪ್ ಒಬ್ಬ ವ್ಯಕ್ತಿಗೆ ಎಲ್ಲ ಅಧಿಕಾರವಿರುವ ಸರ್ಕಾರದ ಒಂದು ವಿಧ. ಡಿಸ್ಕ್ರಿಮಿನೇಷನ್ ತಾರತಮ್ಯ ಅಥವಾ ಭೇದಭಾವ. ಡಿಸ್ಟಿಂಕ್ಷನ್ಸ್ ಒಂದೇ ತರಹದ ವಸ್ತುಗಳ ನಡುವಿನ ವ್ಯತ್ಯಾಸಗಳು. ಎಕಾನಮಿ ಒಂದು ದೇಶ ತನ್ನ ಹಣ ಮತ್ತು ಸರಕುಗಳನ್ನು ನಿರ್ವಹಿಸುವ ರೀತಿ. ಎಲೆಕ್ಟೆಡ್ ಮತದಾನದ ಮೂಲಕ ಆಯ್ಕೆಯಾದ. ಇಂಗ್ಲೆಂಡ್ ಒಂದು ದೇಶದ ಹೆಸರು. ಎಂಟೈರ್ ಪೂರ್ತಿಯಾದ ಅಥವಾ ಎಲ್ಲವೂ. ಈಕ್ವಾಲಿಟಿ ಎಲ್ಲರನ್ನೂ ಒಂದೇ ರೀತಿ ಕಾಣುವುದು. ಎಸ್ಟಾಬ್ಲಿಷಿಂಗ್ ದೀರ್ಘಕಾಲ ಉಳಿಯುವಂತೆ ಏನನ್ನಾದರೂ ಪ್ರಾರಂಭಿಸುವ ಅಥವಾ ರಚಿಸುವ ಕ್ರಿಯೆ. ಎಕ್ಸ್ಪ್ಲೇನ್ ಏನನ್ನಾದರೂ ಸ್ಪಷ್ಟವಾಗಿ ಮತ್ತು ಸುಲಭವಾಗಿ ಅರ್ಥ ಮಾಡಿಸುವುದು. ಎಕ್ಸ್ಪ್ರೆಷನ್ ನಿಮ್ಮ ಯೋಚನೆ ಅಥವಾ ಭಾವನೆಯನ್ನು ತೋರಿಸುವುದು. ಫೇವರಿಟ್ ಹೆಚ್ಚು ಇಷ್ಟವಾದದ್ದು. ಫಿಲ್ ಖಾಲಿ ಜಾಗದಲ್ಲಿ ಏನನ್ನಾದರೂ ಹಾಕುವುದು. ಫೈನಲ್ ಕಟ್ಟಕಡೆಯದು. ಫಾಲೋ ಯಾರಾದರೂ ಹೇಳಿದ್ದನ್ನು ಅಥವಾ ಸೂಚಿಸಿದ್ದನ್ನು ಮಾಡುವುದು. ಗ್ಯಾಪ್ ಎರಡು ವಸ್ತುಗಳ ನಡುವಿನ ಖಾಲಿ ಜಾಗ. ಜರ್ಮನ್ ಜರ್ಮನಿ ದೇಶದ ವ್ಯಕ್ತಿ. ಗವರ್ನ್ ಒಂದು ದೇಶವನ್ನು ಆಳುವುದು ಅಥವಾ ನಿಯಂತ್ರಿಸುವುದು. ಗವರ್ನೆನ್ಸ್ ಒಂದು ದೇಶವನ್ನು ಆಳುವ ರೀತಿ. ಗ್ರ್ಯಾಜುಯಲಿ ಕಾಲಕ್ರಮೇಣ ಅಥವಾ ನಿಧಾನವಾಗಿ. ಗ್ರೋ ದೊಡ್ಡದಾಗುವುದು ಅಥವಾ ಅಭಿವೃದ್ಧಿ ಹೊಂದುವುದು. ಗ್ಯಾರಂಟೀಸ್
ಏನನ್ನಾದರೂ ಮಾಡಲಾಗುವುದು ಎಂಬ ಭರವಸೆಗಳು. ಹಿಟ್ಲರ್ ಜರ್ಮನಿಯ ಒಬ್ಬ ಪ್ರಸಿದ್ಧ ಸರ್ವಾಧಿಕಾರಿಯ ಹೆಸರು. ಐಡೆಂಟಿಫೈಯಿಂಗ್ ಏನಾದರೂ ಏನು ಎಂಬುದನ್ನು ಕಂಡುಹಿಡಿಯುವುದು ಅಥವಾ ಹೇಳುವುದು. ಇಂಪ್ಲಿಮೆಂಟಿಂಗ್ ಒಂದು ಯೋಜನೆ ಅಥವಾ ವ್ಯವಸ್ಥೆಯನ್ನು ಬಳಸಲು ಪ್ರಾರಂಭಿಸುವುದು. ಇನ್ಕ್ಲೂಡಿಂಗ್ ಒಂದು ಗುಂಪಿನ ಭಾಗವಾಗಿ ಏನನ್ನಾದರೂ ಹೊಂದಿರುವುದು. ಇನ್ಇಕ್ವಾಲಿಟಿ ವಿಷಯಗಳು ಸಮಾನವಾಗಿ ಅಥವಾ ನ್ಯಾಯಯುತವಾಗಿ ಇಲ್ಲದಿರುವ ಪರಿಸ್ಥಿತಿ. ಕಾರ್ಲ್ ಮಾರ್ಕ್ಸ್ ಒಬ್ಬ ಪ್ರಸಿದ್ಧ ತತ್ವಜ್ಞಾನಿಯ ಹೆಸರು. ನೋನ್ ಅನೇಕ ಜನರಿಗೆ ಯಾವುದಾದರ ಬಗ್ಗೆ ತಿಳಿದಿರುವುದು. ಲೇಬರ್ ಕಠಿಣ ದೈಹಿಕ ಕೆಲಸ. ಲಿಸ್ಟ್ ಒಂದರ ನಂತರ ಒಂದರಂತೆ ಬರೆದ ಸಂಬಂಧಿತ ವಸ್ತುಗಳ ಸರಣಿ. ಮೇಂಟೈನಿಂಗ್ ಏನನ್ನಾದರೂ ಉತ್ತಮ ಸ್ಥಿತಿಯಲ್ಲಿ ಇಟ್ಟುಕೊಳ್ಳುವುದು. ಮೆಜಾರಿಟಿ ಒಂದು ಗುಂಪಿನ ಅರ್ಧಕ್ಕಿಂತ ಹೆಚ್ಚು. ನೆಸೆಸರಿ ನೀವು ಹೊಂದಿರಲೇಬೇಕಾದ ಅಥವಾ ಮಾಡಲೇಬೇಕಾದದ್ದು. ನೀಡ್ಸ್ ಬದುಕಲು ನಿಮಗೆ ಬೇಕೇ ಬೇಕಾದ ವಸ್ತುಗಳು. ಒಪಿನಿಯನ್ ನೀವು ಯಾವುದರ ಬಗ್ಗೆ ಏನು ಯೋಚಿಸುತ್ತೀರಿ ಎಂಬುದು. ಅಪೋಸಸ್ ಯಾವುದಕ್ಕಾದರೂ ಒಪ್ಪದೆ ಅದನ್ನು ನಿಲ್ಲಿಸಲು ಪ್ರಯತ್ನಿಸುವುದು. ಪೀಸ್ಫುಲ್ ಶಾಂತ ಮತ್ತು ನಿಶ್ಶಬ್ದ. ಫಿಲಾಸಫರ್ ಜ್ಞಾನ ಮತ್ತು ಜೀವನದ ಬಗ್ಗೆ ಯೋಚಿಸುವ ವ್ಯಕ್ತಿ. ಪ್ಲೀಸಸ್ ಯಾರಿಗಾದರೂ ಸಂತೋಷವನ್ನುಂಟು ಮಾಡುವುದು. ಪಾಲಿಸೀಸ್ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಳಸುವ ಯೋಜನೆಗಳು ಅಥವಾ ನಿಯಮಗಳು. ಪೋಲಿಂಗ್ ಸ್ಟೇಷನ್ ಚುನಾವಣೆಯಲ್ಲಿ ಮತ ಚಲಾಯಿಸಲು ನೀವು ಹೋಗುವ ಸ್ಥಳ. ಪವರ್ ಜನರನ್ನು ಅಥವಾ ವಸ್ತುಗಳನ್ನು ನಿಯಂತ್ರಿಸುವ ಸಾಮರ್ಥ್ಯ. ಪ್ರೋಹ್ಯೂಮನ್ ಜನರಿಗೆ ಒಳ್ಳೆಯದನ್ನು ಮಾಡುವ ವಿಷಯಗಳನ್ನು ಬೆಂಬಲಿಸುವುದು. ಪ್ರೊಡಕ್ಷನ್ ವಸ್ತುಗಳನ್ನು ತಯಾರಿಸುವ ಅಥವಾ ಬೆಳೆಸುವ ಪ್ರಕ್ರಿಯೆ. ಪ್ರಾಪಗೇಟರ್ ಒಂದು ಕಲ್ಪನೆಯನ್ನು ಹರಡುವ ವ್ಯಕ್ತಿ. ಪ್ರಾಪರ್ಟಿ ಯಾರಿಗಾದರೂ ಸೇರಿದ ವಸ್ತುಗಳು. ಪ್ರಾಪೊನೆಂಟ್ ಒಂದು ಕಲ್ಪನೆ ಅಥವಾ ಯೋಜನೆಯನ್ನು ಬೆಂಬಲಿಸುವ ವ್ಯಕ್ತಿ. ಪ್ರಾಸ್ಪರಿಟಿ ಯಶಸ್ವಿಯಾಗಿರುವ ಮತ್ತು ಬಹಳಷ್ಟು ಹಣವನ್ನು ಹೊಂದಿರುವ ಸ್ಥಿತಿ. ರೆಪ್ರೆಸೆಂಟೇಟಿವ್ ಇತರ ಜನರಿಗಾಗಿ ಮಾತನಾಡಲು ಅಥವಾ ಕಾರ್ಯನಿರ್ವಹಿಸಲು ಆಯ್ಕೆಯಾದ ವ್ಯಕ್ತಿ. ರೆಸ್ಪಾನ್ಸಿಬಲ್ ಯಾವುದನ್ನಾದರೂ ನೋಡಿಕೊಳ್ಳುವ ಕರ್ತವ್ಯವನ್ನು ಹೊಂದಿರುವುದು. ರೆಸ್ಟ್ರಿಕ್ಷನ್ಸ್ ನೀವು ಏನು ಮಾಡಬಹುದು ಎಂಬುದನ್ನು ಸೀಮಿತಗೊಳಿಸುವ ನಿಯಮಗಳು. ರಿಚ್ ಬಹಳಷ್ಟು ಹಣವನ್ನು ಹೊಂದಿರುವುದು. ರೂಲ್ಡ್ ಒಂದು ದೇಶ ಅಥವಾ ಜನರ ಗುಂಪನ್ನು ನಿಯಂತ್ರಿಸಿದ್ದು. ಸೇಕ್ ಉದ್ದೇಶಕ್ಕಾಗಿ. ಶೇರ್ ನಿಮ್ಮ ಆಲೋಚನೆಗಳು ಅಥವಾ ಭಾವನೆಗಳನ್ನು ಯಾರಿಗಾದರೂ ಹೇಳುವುದು. ಸೋಷಿಯಲ್ ಇತರ ಜನರೊಂದಿಗೆ ಇರುವುದಕ್ಕೆ ಸಂಬಂಧಿಸಿದ್ದು. ಸೊಸೈಟಿ ಒಂದು ಸಮುದಾಯದಲ್ಲಿ ಒಟ್ಟಿಗೆ ವಾಸಿಸುವ ಜನರು. ಸೋರ್ಸಸ್ ಏನಾದರೂ ಎಲ್ಲಿಂದ ಬರುತ್ತದೆ ಎಂಬುದು. ಸ್ಟ್ಯಾಂಡ್ಸ್ ಒಂದು ಕಲ್ಪನೆ ಅಥವಾ ತತ್ವವನ್ನು ಬೆಂಬಲಿಸುವುದು. ಸ್ಟೇಟ್ ಒಂದು ದೇಶ ಅಥವಾ ತನ್ನದೇ ಆದ ಸರ್ಕಾರವನ್ನು ಹೊಂದಿರುವ ದೊಡ್ಡ ದೇಶದ ಒಂದು ಭಾಗ. ಸಬ್ಜೆಕ್ಟ್ಸ್ ರಾಜ ಅಥವಾ ರಾಣಿಯಿಂದ ಆಳಲ್ಪಡುವ ಜನರು. ಸೂಟಬಲ್ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಸರಿಹೊಂದುವ. ಸಪೋರ್ಟ್ ನೀವು ಯಾರಿಗಾದರೂ ನೀಡುವ ಸಹಾಯ ಅಥವಾ ಪ್ರೋತ್ಸಾಹ. ಸಿಸ್ಟಮ್ ಒಟ್ಟಿಗೆ ಕೆಲಸ ಮಾಡುವ ಸಂಪರ್ಕಿತ ವಸ್ತುಗಳು ಅಥವಾ ಭಾಗಗಳ ಒಂದು ಸಮೂಹ. ಸಿಸ್ಟಮ್ಯಾಟಿಕ್ ಕ್ರಮಬದ್ಧ ಒಂದು ನಿಶ್ಚಿತ ಯೋಜನೆಯ ಪ್ರಕಾರ ಮಾಡಿದ್ದು. ಟರ್ಮ್ ಒಂದು ವಸ್ತುವನ್ನು ವಿವರಿಸಲು ಬಳಸುವ ಪದ ಅಥವಾ ಪದಗುಚ್ಛ. ಟೈಪ್ ಒಂದು ಬಗೆಯ ಅಥವಾ ವಿಧದ ವಸ್ತು. ಟೈಪ್ಸ್ ಬಗೆಗಳು ಅಥವಾ ವಿಧಗಳು. ಅಲ್ಟಿಮೇಟ್ಲಿ ಕೊನೆಯಲ್ಲಿ ಅಥವಾ ಅಂತಿಮವಾಗಿ.
ಅಂಡರ್ಸ್ಟ್ಯಾಂಡ್ ಯಾವುದಾದರೂ ಅರ್ಥವನ್ನು ತಿಳಿಯುವುದು. ಅಂಡರ್ಸ್ಟ್ಯಾಂಡಿಂಗ್ ಏನನ್ನಾದರೂ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ. ಅಪ್ಹೋಲ್ಡ್ಸ್ ಒಂದು ತತ್ವ ಅಥವಾ ನಿರ್ಧಾರವನ್ನು ಬೆಂಬಲಿಸುವುದು ಮತ್ತು ಕಾಪಾಡುವುದು. ವರ್ಬ್ಸ್ ಒಂದು ಕ್ರಿಯೆಯನ್ನು ವಿವರಿಸಲು ಬಳಸುವ ಪದಗಳು. ವೈಡನ್ಸ್ ಅಗಲವಾಗುವುದು ಅಥವಾ ದೊಡ್ಡದಾಗುವುದು. ವಿನ್ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುವುದು. ವರ್ಕ್ ಒಂದು ಕೆಲಸ ಅಥವಾ ಕಾರ್ಯವನ್ನು ಮಾಡುವುದು. ವರ್ಕಿಂಗ್ ಕೆಲಸ ಮಾಡುವುದು.